ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಪ್ರತೀಕ್ ಅವ್ರ ಜೊತೆ ಡಿನ್ನರ್ ಡೇಟ್ ಹೊಂಟಿದ್ದೆ. ಸೊ ಐ ವಾಸ್ ಸ್ಟ್ರೇಟ್ನಿಂಗ್ ಮೈ ಹೇರ್. ಐ ಥಾಟ್ ಐ ಶುಡ್ ಮೇಕ್ ಅ ವಿಡಿಯೋ ಆಫ್ ದಿಸ್ ಬಿಕಾಸ್ ಭಾಳ ಜನ ಮನೆಯೊಳಗೂ ಕೂಡ ಸ್ಟ್ರೇಟ್ ಮಾಡ್ಕೋತಿರ್ತಾರೆ ಹೇರ್. ಸೊ ಹೆಂಗೆ ಸ್ಟ್ರೇಟ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಭಾಳ ಮಾಡೋಂಗಿಲ್ಲ ಹೇರ್ ಸ್ಟ್ರೇಟ್ನಿಂಗ್ ಬಿಕಾಸ್ ಮೈ ಹೇರ್ ಇಸ್ ವೆರಿ ಥಿನ್ ಆ್ಯಂಡ್ ಸ್ಟ್ರೇಟ್ನಿಂಗ್ ಮಾಡ್ಕೊಂಬಿಟ್ರೆ ಅಂದರೆ ಫುಲ್ ಸ್ಟ್ರೇಟ್ ಆಗಿಬಿಡ್ತೈತಿ. ನಂಗೆ ಐ ಆಲ್ವೇಸ್ ಲೈಕ್ ಅ ಬೌನ್ಸಿ ಹೇರ್. ಸೊ ಅದ್ರ ಸಂಬಂಧ ನಾನು ಭಾಳ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಐ ವಾಸ್ ಇನ್ ಅ ಮೂಡ್ ಟು ಸ್ಟ್ರೇಟ್ ಮೈ ಹೇರ್ ಟುಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಒನ್ ಸೈಡ್ ಆಫ್ ದ ಹೇರ್ ನಾನು ಬಿ ಬ್ಲಂಟ್ ಅವ್ರದ್ದು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತೀನಿ. ಆನ್ ದಿ ಅದರ್ ಸೈಡ್ ಅಲ್ಲಿ ಯೂಸ್ ದಿಸ್ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್. ಸೊ ಇವೆರಡರದ್ದು ಹೆಂಗೆ ಬರ್ತೈತಿ ಅಂತ ನಿಮಗೆ ತೋರಿಸ್ತೀನಿ. ಐ ಹೋಪ್ ಯು ವಿಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ದಿಸ್ ಚಾನಲ್ ಫಾರ್ ದ ಫಸ್ಟ್ ಟೈಮ್, ನಾನು ಶ್ವೇತಾ ಕುಂಬಾರ್, ಬೆಂಗಳೂರಿಂದ ಕನ್ನಡ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ ಮಾಡ್ತಿರ್ತೀನಿ. ಸೊ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಸೊ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ಶೇರ್ ಮಾಡಿರಿ. ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಬಿಫೋರ್ ಸ್ಟ್ರೇಟ್ನಿಂಗ್ ಹೇರ್ ಯಾವಾಗಲೂ ಹೇರ್ ಸೆರಮ್ ಯೂಸ್ ಮಾಡೋದು ಬೆಸ್ಟ್. ಸೊ ನಾನು ಲೈಕ್ ಒಂದು 5 ಇಯರ್ಸಿಂದ 2 ಹೇರ್ ಸೆರಮ್ ಯೂಸ್ ಮಾಡ್ತೀನಿ. ಅದು ಯಾವುದಂದ್ರೆ ಸ್ಟ್ರೀಕ್ಸ್ ಅವ್ರದ್ದು ಬ್ಲೂ ಕಲರ್ ಆಫ್ ಬರ್ತೈತಿದೆ ಹೇರ್ ಸೆರಮ್. ಸೊ ಭಾಳ ಸಲೂನ್ಸ್ ಒಳಗೂ ಕೂಡ ನಾನು ಈ ಹೇರ್ ಸೆರಮ್ ಯೂಸ್ ಮಾಡೋದು ನೋಡೀನಿ. ಇದು ಸ್ಟ್ರೀಕ್ಸ್ ಪ್ರೊಫೆಷ್ನಲ್ ಹೇರ್ ಸೆರಮ್ ಅಂತ ಐತಿ. ಸೊ ಇದನ್ನು ಬೈ ಮಾಡ್ಬೋದು ನೀವು. ಇದು ಎಕ್ಸ್ಪೆನ್ಸಿವ್ ಇಲ್ಲ. ಸೊ ಇಟ್ಸ್ ಬೆಟರ್. ಇನ್ನೊಂದು ಯಾವುದಂದ್ರೆ ಲಾರಿಯಲ್ ಅವ್ರದ್ದು ಹೇರ್ ಸೆರಮ್ ಯೂಸ್ ಮಾಡ್ತೀನಿ. ಇದರ ಸೊ ಲಾರಿಯಲ್ ಅವ್ರದ್ದು ಐತಿ. ಸೊ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಬಟ್ ಹೇರ್ ಸೆರಮ್ ಅಪ್ಲೈ ಮಾಡ್ಲಾರ್ದೆ ಡೈರೆಕ್ಟ್ ಸ್ಟ್ರೇಟ್ ಮಾಡಕ್ಕೆ ಹೋಗಬೇಡ್ರಿ. ಮತ್ತು ಈ ಎರಡು ಹೇರ್ ಸ್ಟ್ರೈಟ್ನರ್ ವೆಟ್ ಹೇರ್ ಮೇಲೆ ಯೂಸ್ ಮಾಡೋ ಹಂಗಿಲ್ಲ. ಸೊ ಯು ಹ್ಯಾವ್ ಟು ಡ್ರೈ ಯುವರ್ ಹೇರ್ ಆ್ಯಂಡ್ ಸ್ಟ್ರೇಟನ್ ಇಟ್. ಇಲ್ಲಾಂದ್ರೆ ಹೇರ್ ಬರ್ನ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಐ ಕೋಮ್ ಮೈ ಹೇರ್. ಫಸ್ಟ್ ಈ ಕಡೆ ನಾನು ಫಿಲಿಪ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ. ಸೊ ಕೋಮ್ ಮಾಡಿ ಸೊ ಪಾರ್ಟಿಷನ್ ಒಳಗೆ ಹೇರ್ ಸ್ಟ್ರೈಟ್ ಮಾಡೋದು ಬೆಟರ್, ಕರೆಕ್ಟಾಗಿ ಕೂಡ್ತೈತಿ. ಸೊ ಅಲ್ಲಿ ಪಾರ್ಟ್ ಮೈ ಹೇರ್. ಸೊ ಈ ಥರ ಪಾರ್ಟ್ ಮಾಡ್ತೀನಿ. ಪಾರ್ಟ್ ಮಾಡಿ ಇದನ್ನು ಕೋಮ್ ಮಾಡ್ತೀನಿ. ಸೊ ಇದು ಯೂಸ್ ಮಾಡೋದು ಭಾಳ ಈಸಿ ಐತಿ. ಆನ್ ಮಾಡಿದ್ರೆ ಆಯ್ತು. ಆ್ಯಂಡ್ 0 and 1 ಅಂತ ನಂಬರ್ ಐತಿ. ಸೊ ಆ ನಂಬರಿಗಿಟ್ಟು ನೀವು ಹೀಟ್ ಮಾಡ್ಕೋಬೋದು. ಸೊ 1 to 2 minutes ಬೇಕಾಗ್ತೈತಿ ಇದು ಹೀಟ್ ಆಗಕ್ಕೆ. ಸೊ ಬಿಫೋರ್ ದ್ಯಾಟ್ ಐ ಅಪ್ಲೈ ಹೇರ್ ಸೆರಮ್. ಸೊ ಸ್ಟ್ರೀಕ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ ನಾನು ಇವತ್ತು. ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸ್ ಮಾಡಲೇಬೇಕು ಹೇರ್ ಸೆರಮ್. ಸೊ ಇದು ಹೀಟ್ ಆಗೈತೆ ಈಗ ಹೇರ್ ಸ್ಟ್ರೈಟ್ನರ್. ಲೆಟ್ ಸ್ಟಾರ್ಟ್. ಸೊ ಯು ಹ್ಯಾವ್ ಟು ಯೂಸ್ ಅ ಕೋಮ್. ಸೊ ಯಾವಾಗಲೂ ಕೋಮ್ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ ಮಾಡಿರಿ, ಅಂದರೆ ಕರೆಕ್ಟಾಗಿ ಕೂಡ್ತೈತಿ. ಸೊ ಈಗ ಹೇರ್ ಸೆರಮ್ ಅಂತೂ ಅಪ್ಲೈ ಮಾಡೀನಿ. ಲೆಟ್ ಸ್ಟಾರ್ಟ್. ಈ ಕೋಮ್ ಹಿಡ್ಕೋತೇನೆ ನಾನು ಯಾವಾಗಲೂ. ಈ ಥರ ಹಿಡ್ಕೊಂಡು ಐ ಪ್ಲೇಸ್ ದಿಸ್. ಸೊ ಒಂದೇ ಸ್ಟ್ರೀಕ್ಸ್ ಒಳಗೆ ಇದು ಹೇರ್ ಫುಲ್ ಸ್ಟ್ರೇಟ್ ಆಗಿಬಿಡ್ತು. ಈ ಮುಂದೆ ತೊಗೊಂಡು ಬಂದು ಹೇರ್ ಸ್ಟ್ರೇಟ್ ಮಾಡಿರಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಫ್ರಂಟ್ ಈ ಪಾರ್ಟ್ ಆಫ್ ದ ಹೇರ್ ನಂಗೆ ಫ್ರಂಟ್ ಬೇಕಾಗ್ತೈತಿ. ಸೊ ಯು ಹ್ಯಾವ್ ಟು ಮೂವ್ ದ ಹೇರ್ ಇನ್ ದಿಸ್ ಡೈರೆಕ್ಷನ್. ಸೊ ಇದನ್ನ ಈ ಥರ ಮುಂದೆ ತಗೊಂಡು ಬಂದು ಮಾಡ್ರಿ. ಸೊ ಐ ಹೋಲ್ಡ್ ಮೈ ಕೋಮ್ ಆ್ಯಂಡ್ ಸ್ಟ್ರೇಟ್. ಸಿ ಯಾವ ಡೈರೆಕ್ಷನ್ ಒಳಗೆ ಕೂದಲು ಕೂಡಬೇಕಾ ಆ ಡೈರೆಕ್ಷನ್ ಒಳಗೂ ಕೂದಲು ಹಿಡ್ಕೋಬೇಕು ನೀವು ಆ ಡೈರೆಕ್ಷನ್ ಒಳಗೆ. ಸೊ ನನಗೆ ಹಿಂಗೆ ಮುಂದೆ ಬೇಕಾಗ್ತೈತಿ. ಸೊ ಐ ಹೋಲ್ಡ್ ದಿಸ್ ಕೋಮ್ ಲೈಕ್ ದ್ಯಾಟ್. ಸೊ ನೋಡ್ರಿ ಯಾವ ಥರ ಕರೆಕ್ಟಾಗಿ ಕುತ್ಕೋತ.
ಸಿ. ಸೊ ನನ್ನ ಹೇರ್ ಥಿನ್ ಇರೋದ್ರಿಂದ ಸೊ ಐ ಡು ನಾಟ್ ರಿಕ್ವೈರ್ ಮಚ್ ಟೈಮ್. ನಂಗೆ ಅಷ್ಟೊತ್ತು ಬೇಕಾಗಿಲ್ಲ ಹೇರ್ ಸ್ಟ್ರೈಟ್ ಮಾಡೋಕ್ಕೆ. ಸೊ ಯು ಕ್ಯಾನ್ ಸಿ ಯಾವ ಥರ ಆಗೈತಿ ಅಂತಂದು, ಯಾವ ಥರ ಬಂದೈತಿ ಅಂತ ಈ ಕಡೆ. ಸೊ ಈ ಹೇರ್ ಸಿರಮ್ ಇನ್ನೊಂದು ಸರಿ ಅಪ್ಲೈ ಮಾಡಿ ನಾನು ಸೆಟ್ ಮಾಡ್ತೀನಿ. ಸೊ ಈ ಕಡೆ ಸೈಡ್ ಆಯ್ತು. ಈಗ ಈ ಕಡೆ ನಾನು ಬಿ ಬ್ಲಂಟ್ ಅವ್ರದ್ದು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿ ಸ್ಟ್ರೈಟ್ ಮಾಡ್ತೀನಿ. ಲೆಟ್ಸ್ ಸಿ ಹೆಂಗೆ ಕಾಣಿಸ್ತೈತಿ ಅಂತ. ಸೊ ಇಫ್ ಯು ಹ್ಯಾವ್ ಅ ಥಿನ್ ಹೇರ್, ಐ ಥಿಂಕ್ ಈ ಥರದ ಬ್ರಷ್ ಈಸ್ ಇನಫ್, ಮೋರ್ ದ್ಯಾನ್ ಇನಫ್, ಬಿಕಾಸ್ ಬೇಗ ಬೇಗ ಸ್ಟ್ರೇಟ್ ಆಗಿಬಿಡ್ತಾವೆ. ಬಟ್ ಇಫ್ ಯು ಹ್ಯಾವ್ ಅ ಕರ್ಲಿ ಹೇರ್, ಯು ಶುಡ್ ಗೋ ಫಾರ್ ಅ ಲೈಕ್ ಹೈಯರ್ ಇಂಟೆನ್ಸಿಟಿ ಆಫ್ ಹೀಟ್ ಟು ಸ್ಟ್ರೇಟ್ ಯುವರ್ ಹೇರ್. ಸೊ ಇಲ್ಲಿ ಅವರು ಎಷ್ಟು ಹೀಟ್ ಬೇಕು ಅನ್ನೋದನ್ನು ಮೆನ್ಷನ್ ಮಾಡ್ಯಾರ. ಸೊ ನಾನು ಫಸ್ಟ್ ಒನ್ನೇ ಯೂಸ್ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಅ ಥಿನ್ ಹೇರ್. ಸೊ ಅದೇ ನನಗೆ ಅಷ್ಟು ಸಾಕು ಅನ್ನಿಸ್ತೈತಿ. ಸೊ ಲೆಟ್ಸ್ ಹೆಂಗೆ ಬರ್ತೈತಿ ಅಂತ. ಸೊ ಇದನ್ನ ಫಸ್ಟ್ ಕೋಮ್ ಮಾಡ್ಕೋತೀನಿ ನನ್ನ ಹೇರ್. ಸೊ ಇದನ್ನು ಕೂಡ ಪಾರ್ಟಿಷನ್ ಮಾಡ್ಕೋತೀನಿ ಫಸ್ಟ್. ಇದು ಬ್ಲಿಂಕ್ ಆಗ್ತಿರ್ತೈತಿ. ಇದು ಬ್ಲಿಂಕ್ ಆಗೋದು ನಿಲ್ಸಿದ ತಕ್ಷಣ ಐ ಕ್ಯಾನ್ ಸ್ಟಾರ್ಟ್ ಸ್ಟ್ರೇಟ್ನಿಂಗ್ ಮೈ ಹೇರ್. ಸೊ ಒನ್ ಥಿಂಗ್ ಈಸ್ ವೆಟ್ ಹೇರ್ ಮೇಲೆ ಯು ಕ್ಯಾನ್ ನಾಟ್ ಯೂಸ್ ದಿಸ್ ಬ್ರಷ್. ಕೂದಲು ಲೈಕ್ ಸುಟ್ಟು ಹೋಗೋ ಚಾನ್ಸಸ್ ಇರ್ತೈತಿ ಇಫ್ ಯು ಯೂಸ್ ಇಟ್ ಆನ್ ಅ ವೆಟ್ ಹೇರ್. ಸೊ ಡ್ರೈ ಹೇರ್ನ ಸ್ಟ್ರೇಟ್ ಮಾಡಿರಿ, ವೆಟ್ ಹೇರ್ ಮೇಲೆ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದು ಬ್ಲಿಂಕ್ ಆಗೋದು ಸ್ಟಾಪ್ ಆಗೈತಿ. ದಟ್ ಮೀನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಹೀಟ್ ಆಗೈತಿ. ಸೊ ಐ ಕ್ಯಾನ್ ಯೂಸ್ ದಿಸ್. ಸೊ ಕೆಳಗಡೆ ಇರೋ ಪಾರ್ಟನ್ನು ಫಸ್ಟ್ ನಾನು ಸ್ಟ್ರೇಟ್ನಿಂಗ್ ಮಾಡ್ತೀನಿ. ಸೊ ಇದು ಯಾವಾಗಲೂ ನಂಗೆ ಹಿಂಗೆ ಮುಂದೆ ಬೇಕಾಗ್ತೈತಿ ಈ ಪಾರ್ಟ್ ಆಫ್ ದ ಹೇರ್. ಸೊ ಈ ಡೈರೆಕ್ಷನ್ ಒಳಗೆ ಮಾಡ್ತೀನಿ ನಾನು. ಸೊ ನೋಡಿದ್ರಿ, ಒಂದೆರಡು ಸ್ಟ್ರೀಕ್ಸ್ ಒಳಗೆ ಇದು ಕಂಪ್ಲೀಟ್ಲಿ ಸ್ಟ್ರೇಟ್ ಆಯ್ತು. ಫಸ್ಟ್ ಕರೆಕ್ಟಾಗಿ ಕೋಮ್ ಮಾಡ್ಬೇಕು, ಇಲ್ಲಾಂದ್ರೆ ಈ ಬ್ರಷ್ ಒಳಗೆ ಸಿಕ್ಕಾಗೋ ಚಾನ್ಸಸ್ ಇರ್ತೈತಿ. ಸೊ ದಿಸ್ ಪಾರ್ಟ್ ಆಫ್ ದ ಹೇರ್ ನಂಗೆ ಯಾವಾಗಲೂ ಹಿಂಗೆ ಮುಂದೆ ಬೇಕಾಗ್ತೈತಿ. ಸೊ ಫಸ್ಟ್ ಐ ಸ್ಟ್ರೇಟ್ ದಿಸ್ ಹೇರ್. ಈ ಕಡೆದು ಕಂಪ್ಲೀಟ್ಲಿ ಮಾಡಿದೆ ನಾನೀಗ ಸ್ಟ್ರೈಟ್ನಿಂಗ್. ಸೊ ಯು ಕ್ಯಾನ್ ಸಿ ಎಷ್ಟು ಮಾಡಿ ಕಲ್ಮಸ್ ಕಾಣತೈತಿ. ಸ್ವಲ್ಪ ಹೇರ್ ಸೆಟ್ ಮಾಡ್ತೇನೆ ಸೆರಮಿಂದ. ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಆಗೈತಿ ಅಂತಂದು, ಎಷ್ಟು ನೀಟಾಗಿ ಕುಂತೈತಿ ಅಂತಂದು. ಸೊ ಯಾ, ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಯಾವಾಗಾದರೂ ಹೇರ್ ಕರ್ಲ್ ಹೆಂಗೆ ಮಾಡ್ಬೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಐ ಹೋಪ್ ಯು ವಿಲ್ ಲವ್ ದಿಸ್ ವಿಡಿಯೋ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.